ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿ ಶ್ರೀರಾವ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ನೆಲಕಡಲೆ ಚಿತ್ರಾನ್ನ ಡಿಫ್ರೆಂಟಾಗಿ ಹೇಗೆ ಮಾಡಿದ್ದೇವೆ ಅಂತ ಹೇಳಿ ತೋರಿಸ್ತೇನೆ. ಯೂಶ್ವಲಿ ಚಿತ್ರಾನ್ನಕ್ಕೆ ಮೊದಲೇ ರೈಸ್ ರೆಡಿ ಮಾಡಿ ಇಟ್ಟುಕೊಂಡು ನಂತರ ಬೇಕಾದ ಒಗ್ಗರಣೆ ಹಾಕಿ ಮಾಡ್ತಾರೆ. ಬಟ್ ನಾವು ಇವತ್ತು ಇಲ್ಲಿ ಒಗ್ಗರಣೆ ಜೊತೆಗೆ ಅಕ್ಕಿ ಮತ್ತು ನೀರು ಹಾಕಿ ಬೇಯಿಸಿ ಮಾಡ್ತೇವೆ. ಅದು ವಿದೌಟ್ ಕುಕ್ಕರ್, ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಇದು ಕೂಡ ಡಿಫ್ರೆಂಟಾಗಿ ಚೆನ್ನಾಗೇ ಬರುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಆ್ಯಂಡ್ ಇದು ನಮ್ಮ ಔಟ್ಸೈಡ್ ಕಿಚನ್. ನಾವು ಇದು ಪಾತ್ರೆಯಲ್ಲಿ ಬೇಯಿಸಿ ಮಾಡ್ತಾ ಇರೋದ್ರಿಂದ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಔಟ್ಸೈಡ್ ಕಿಚನಲ್ಲೇ ಸ್ಟವ್ ಹಾಕಿ ಮಾಡ್ತಾ ಇದ್ದೇವೆ. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ವಿಡಿಯೋದಲ್ಲೇ ಟೆಕ್ಸ್ಟ್ ಮಾಡಿ ಹಾಕಿದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ. ಆ್ಯಕ್ಚುಲಿ ಈ ರೆಸಿಪಿ ನನ್ನ ಅತ್ತೆದ್ದು. ಅವರು ಆವಾಗವಾಗ ಈ ರೀತಿಯಲ್ಲಿ ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಹೀಗೇ ಬೇಯಿಸಿಯೇ ಮಾಡೋದು. ಅದು ನನಗೆ ತುಂಬ ಇಷ್ಟ ಆಗಿದೆ. ಹಾಗಾಗಿ ನಿಮಗೆ ಕೂಡ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಶೂಟ್ ಮಾಡಿದ್ದು. ನಾರ್ಮಲ್ ಆಗಿ ಅನ್ನ ಕೂಡ ಕುಕ್ಕರಲ್ಲಿ ಮಾಡೋದಕ್ಕಿಂತ ಬೇಯಿಸಿ ಮಾಡಿದ್ರೇ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಆದರೆ ಈ ಚಿತ್ರಾನ್ನವನ್ನು ಹೀಗೆ ಬೇಯಿಸಿ ಮಾಡೋದು ಸ್ವಲ್ಪ ರಿಸ್ಕಿನೇ. ಯಾಕೆಂದರೆ ಚಿತ್ರಾನ್ನ ಉದುರಾಗಿ ಬರಬೇಕಾದ್ರೆ ಅಕ್ಕಿ ಮತ್ತು ನೀರಿದ್ದು ಅಳತೆ ಕರೆಕ್ಟಾಗಿ ನೋಡಿಕೊಂಡು ಹಾಕಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಚಿತ್ರಾನ್ನ ಹಾಳಾಗೋದು ಗ್ಯಾರಂಟಿ. ನಾನು ನೀರಿದ್ದು ಮತ್ತು ಅಕ್ಕಿದ್ದು ಅಳತೆ ಯಾವಾಗಲೂ ಅತ್ತೆನ ಕೇಳಿನೇ ಹಾಕೋದು. ಅದರದ್ದು ಅಳತೆ ಅವರಿಗೆ ಮಾತ್ರ ಕರೆಕ್ಟಾಗಿ ಗೊತ್ತಾಗುತ್ತೆ. ನನಗೆ ಕನ್ಫ್ಯೂಷನ್. ಈ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದರೆ ಮಾತ್ರ ಚಿತ್ರಾನ್ನದ ಟೇಸ್ಟ್ ತುಂಬ ಸೂಪರ್ ಆಗಿರುತ್ತೆ. ಮಸಾಲೆ ಎಲ್ಲ ಬೆಂದ ಮೇಲೆ 2.5 ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿಗೆ 7ರಿಂದ 8 ಕಪ್ನಷ್ಟು ನೀರು ಹಾಕಿ ಬೇಯಿಸೋದು. ಇದು ನಮ್ಮತ್ತೆ ಯಾವಾಗಲೂ ಮನೆಯಲ್ಲಿ ಮಾಡುವ ಚಿತ್ರಾನ್ನದ ಮೆಷರ್. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ತಳ ಹಿಡಿಯದಾಗಿ ಆವಾಗವಾಗ ಸ್ವಲ್ಪ ಕೈ ಆಡಿಸುತ್ತಾ ಇದ್ದರೆ ನೆಲಕಡಲೆ ಚಿತ್ರಾನ್ನ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.